ಹಾಯ್, ಈ ವರ್ಷದ KCET ಎಕ್ಸಾಮ್ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಇದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ನೋಡಬಹುದು. ವಿಷಯ ಅಂತ ಹೇಳಿದ್ರೆ ಈಗ KCET ಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಇದರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 3,70,000 ಮೆಂಬರ್ಸ್ ಈ ವರ್ಷ KCET ಗೆ ಅಪ್ಲೈ ಮಾಡಿದ್ದಾರೆ. ಓಕೆನಾ? ಅಂದ್ರೆ ಹಿಂದಿನ ವರ್ಷ 3,75,000 ಮೆಂಬರ್ಸ್ ಅಪ್ಲೈ ಮಾಡಿದ್ರು. ಈ ವರ್ಷ 3,70,000 ಮೆಂಬರ್ಸ್ ಈ KCET ಗೆ ಅಪ್ಲೈ ಮಾಡಿದ್ದಾರೆ. ನಂತರ KCET ಗೆ ಅಪ್ಲೈ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ KCET ಎಕ್ಸಾಮ್ ಅನ್ನ ಬರೆಯಲ್ಲ. ಯಾರು ಅಂತ ಹೇಳಿದ್ರೆ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿರ್ತಾರೆ, ಹಾಗೆ BPO, BPT ಕೋರ್ಸ್ ಅನ್ನ ಮಾಡ್ಬೇಕು ಅಂತಿರ್ತಾರೆ. ಸೊ ಅಂತಹ ವಿದ್ಯಾರ್ಥಿಗಳು KCET ಗೆ ಅಪ್ಲೈ ಮಾಡಬೇಕು ಅಂತ ರೂಲ್ಸ್ ಇತ್ತು, ಅದಕ್ಕೋಸ್ಕರ ಅಪ್ಲೈ ಮಾಡಿದ್ದಾರೆ. ಬಟ್ ಅದೇ ಯಾರು ಕೇವಲ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಅಷ್ಟೇ ಮಾಡ್ತೀನಿ ಅಂತ ಹೇಳಿದ್ರೆ ಅಂತವರು BPO, BPT ಕೋರ್ಸ್ ಅನ್ನ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ಈ KCET ಎಕ್ಸಾಮ್ ಅನ್ನ ಬರೆಯಲ್ಲ. ಸೊ ಈಗ KCET ಎಕ್ಸಾಮ್ ಅನ್ನ ಬರಿತೀನಿ ಅಂತ ಎನ್ರೋಲ್ ಮಾಡಿದವರು 3,35,000 ಅಂತ ಈ KA ಕಡೆಯಿಂದ ಇನ್ಫಾರ್ಮೇಶನ್ ನೀಡಿದ್ದಾರೆ. ಅಂದ್ರೆ ಈಗ ಟೋಟಲ್ ಸೀಟ್ಸ್ ಏನಿದೆ ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಎಂಜಿನಿಯರಿಂಗ್ಗೆ. ಅಂದ್ರೆ ಪ್ರತಿ ವರ್ಷ ಆ ರೀತಿ ಆಗುತ್ತೆ, 1,500 ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗತ್ತೆ. ಯಾಕಂತ ಹೇಳಿದ್ರೆ ಈಗ ಮೊದಲಿರುವಂತಹ ಕಾಲೇಜ್ಗಳಲ್ಲೂ ಕೂಡ ಹೊಸದಾಗಿ ಯಾವ್ದಾದ್ರು ಬ್ರಾಂಚಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗ್ಬಹುದು. ಇದರಿಂದ ಸೀಟ್ಸ್ ಹೆಚ್ಚಾಗತ್ತೆ. ಈಗ ಹಿಂದಿನ ವರ್ಷ ಎಷ್ಟು ಸೀಟ್ ಇತ್ತು ಅಂತ ನಿಮಗೆ ಜನರಲ್ ಆಗಿ ಐಡಿಯಾ ಕೊಡಬೇಕು ಅಂತಂದ್ರೆ ಅರೌಂಡ್ ಒಂದು 70,000 ಸೀಟ್ಸ್ ಇರುತ್ತೆ ಎಂಜಿನಿಯರಿಂಗ್ ಸೀಟ್ಸ್. ಅದಕ್ಕೆ ಈ KA ಕೌನ್ಸಿಲಿಂಗ್ ಅನ್ನು ನಡೆಸಿ ಸೀಟ್ ಅಲಾಟ್ಮೆಂಟ್ ಮಾಡಿದ್ರು. ಓಕೆ, ಸೊ ಈ ವರ್ಷ ಕೂಡ ಏನು ಕಾಂಪಿಟೇಷನ್ ಇದೆ ಹೇಳಿದಲ್ವಾ, 3,35,000 ಸ್ಟೂಡೆಂಟ್ಸ್ ಈ KCET ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಅದರಲ್ಲೂ ಕೂಡ ನೀವೀಗ ಟಾಪ್ 15 ಕಾಲೇಜಸ್ ಏನಿರುತ್ತೆ ಅದರಲ್ಲಿ ಒಳ್ಳೆ ಬ್ರಾಂಚಸ್ ಅಲ್ಲೂ ಕೂಡ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಏನಿದೆ ಅದು 10,000 ಒಳಗಡೆ ಬರಬೇಕು. ಅದರಲ್ಲೂ ಕೂಡ ಈಗ ಟಾಪ್ 1 ಆರ್ ಟಾಪ್ 2 ಕಾಲೇಜಸ್ ಸ್ಟಡಿ ಮಾಡ್ತೀನಿ ಅಂದ್ರೆ RVC ಮುಂತಾದ ಕಾಲೇಜ್ಗಳಲ್ಲಿ ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ 1,000 ಒಳಗಡೆ ಬರಬೇಕು. ಅಂದ್ರೆ ಈಗ KCET ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. KCET ಅಲ್ಲಿ ಈ PCM ಏನಿದೆ ಅದಕ್ಕೆ 180ಗೆ 140 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ನ ಮಾಡಬೇಕಾಗತ್ತೆ. ಹಾಗೆ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ PCM ಅದರಲ್ಲಿ 300ಗೆ ಅರೌಂಡ್ ಒಂದು 295 ಪ್ಲಸ್ ಸ್ಕೋರ್ ಮಾಡಿದ್ರೆ 1,000 ಒಳಗಡೆ ನಿಮ್ಮ ರ್ಯಾಂಕ್ ಬರುವಂತಹ ಚಾನ್ಸ್ ಇರುತ್ತೆ. ಹಾಗೆ ಟಾಪ್ ಕಾಲೇಜ್ಗಳಲ್ಲಿ, ಟಾಪ್ ಬ್ರಾಂಚಸ್ಗಳಲ್ಲಿ ಅಡ್ಮಿಷನ್ ಸಿಗುವ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪ್ರಿಪರೇಷನ್ ಹೇಗಾಗ್ತಾ ಇದೆ, ನಂತರ ಎಷ್ಟು ಸ್ಕೋರ್ ಆಗಬಹುದು ಅಥವಾ ಎಷ್ಟು ರ್ಯಾಂಕ್ ನಿಮ್ದು ಬರಬಹುದು, ಇದನ್ನ ನೀವು ಚೆಕ್ ಮಾಡಬೇಕು ಅಂತ ಇದ್ರೆ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ಕೂಡ ವಿಡಿಯೋನ ಮಾಡಿದ್ದೀನಿ, ಚೆಕ್ ಮಾಡಿ. ಇದೇ ಚಾನಲ್ ಇದೆ. ನಂತರ ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಜೈ ಹಿಂದ್, ವಂದೇ ಮಾತರಂ.